ಶಹಾಪುರ ತಾಲೂಕಿನ ದೊರೆನಹಳ್ಳಿ ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಏರಿಸಿರುವ ಹಿನ್ನೆಲೆಯಲ್ಲಿ ಊರಿನ ಜನರು ಮತ್ತು ಮಹಿಳೆಯರು ಸಭೆ ಸೇರಿ ಸ್ವಾಗತವನ್ನು ಮಾಡಿದ್ದಾರೆ. ಪಟ್ಟಣ ಪಂಚಾಯತ್ ಆಗಿ ಮೇಲ್ದರ್ಜೆಗೆ ಏರಿಸಿರುವ ಹಿನ್ನೆಲೆಯಲ್ಲಿ ಸ್ವಾಗತ ಮಾಡಿದ್ದು ನರೇಗಾ ಯೋಜನೆಯನ್ನು ಕೈ ಬಿಡಬಾರದು ಅಂತ ಮನವಿ ಮಾಡಿದ್ದಾರೆ. ಈ ಒಂದು ಸಭೆಯಲ್ಲಿ ಊರಿನಲ್ಲಿರುವ ಗಂಭೀರವಾದ ಸಮಸ್ಯೆಗಳಾದ ಕುಡಿಯೋ ನೀರು, ಹೆಣ್ಣು ಮಕ್ಕಳ ಶೌಚಾಲಯ, ಬಡವರಿಗೆ ಬಂದ ಆಶ್ರಯ ಮನೆಗಳನ್ನು 30 ರಿಂದ 40 ಸಾವಿರ ರೂಪಾಯಿ ಕೊಟ್ಟವರಿಗೆ ಮನೆ ಮಂಜೂರು ಮಾಡಿದ್ದು, ನರೇಗಾ ಕೆಲಸದಲ್ಲಿ ಅತಿ ಭ್ರಷ್ಟಾಚಾರದಿಂದ ಬಡವರಿಗೆ ಕೆಲಸ ಕೊಡದೆ ಹಣ ಲೂಟಿ ಮಾಡಿರುವುದನ್ನು ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಈ ಸಭೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷರು ಸೇರಿದಂತೆ ಅನೇಕರು ಹಾಜರಿದ್ದರು. ಸಂಗಮೇಶ್ ಕುಮಾರ್, RJ32 ಕನ್ನಡ ನ್ಯೂಸ್, ಶಹಾಪುರ. ಕರೆಕ್ಟಾ ಸರ್? ಮಾತಾಡ ಸರ್, ಮಾತಾಡಿ. ಗ್ರಾಮದಲ್ಲಿದ್ದೀವಿ. ಇವತ್ತು ದೋರ್ನಳ್ಳಿ ಗ್ರಾಮ ಪಂಚಾಯತಿ ಹೋಗಿ ಇವತ್ತು ಪಟ್ಟಣ ಪಂಚಾಯತಿ ಆಗಿದೆ. ಇದು ಒಂದು ಕಡೆಗೆ ಅಭಿವೃದ್ಧಿಗೆ ಅನುಕೂಲ ಅಂತಕ್ಕಂಥ ಭಾವನೆ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ಇವತ್ತು ಈ ಹಿನ್ನೆಲೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಗ್ರಾಮ ಪಂಚಾಯತಿಯಿಂದ ಇವತ್ತು ರದ್ದಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಇವತ್ತು ದೋರ್ನಳ್ಳಿ ಗ್ರಾಮದಲ್ಲಿ ಬಂದಾಗಿದೆ. ಇವತ್ತಿನ ಸರ್ಕಾರ ತಕ್ಷಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಪಟ್ಟಣ ಪಂಚಾಯತಿಗೆ ಮುಂದುವರಿಸಬೇಕು. ಬಡವರು ಊರು ಬಿಟ್ಟು ಹೋಲಾರ್ದಂಗೆ, ಕೂಲಿಕಾರ ಊರು ಬಿಟ್ಟು ಹೋಲಾರ್ದಂಗೆ ಇವತ್ತು ತಡೆಗಟ್ಟಕ್ಕೆ ಮುಂದಾಗಬೇಕಂತೇಳಿ ಮೊದಲನೇದಾಗಿ ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಇವತ್ತು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ಈಗಾಗಲೇ ದೋರ್ನಳ್ಳಿ ಗ್ರಾಮ ಪಂಚಾಯತಿ ನಡೆದಂಥ ಕೋಟ್ಯಾಂತರ ರೂಪಾಯಿ ಹಣ ಲೂಟಿ ಆಗಿದೆ. ಬಡವರ ಉದ್ಯೋಗ ಖಾತ್ರಿ ಕೆಲಸನೇ ಮಾಡಲಾರ್ದೇ ಹಣ ಹೆಚ್ಚಾಕಿರ್ತಕ್ಕಂಥದ್ದು. ಜೊತೆಗೆ ಬಡವರಿಗೆ ಬಂದಂಥ ಮನೆಗಳನ್ನು ಕೂಡ ಇವತ್ತು ಗ್ರಾಮ ಸಭೆ ಮಾಡಿ ಹಂಚಲಾರ್ದೇ ಯಾರು 30 ಸಾವಿರ ಕೊಟ್ಟಾರ, ಯಾರು 50 ಸಾವಿರ ಕೊಟ್ಟಾರ, ಅವರಿಗೆ ಮಾತ್ರ ಮನೆಗಳನ್ನು ಎರಡೆರಡು ಮನೆಗಳನ್ನು ಹಾಕಿ ಮನೆ ಕಟ್ಟಲಾರ್ದೆ ಬಿಲ್ ಎತ್ತಿರ್ತಕ್ಕಂಥದ್ದನ್ನು ಸಮಗ್ರ ತನಿಖೆ ಮಾಡಬೇಕಂತಕ್ಕಂಥ ಆಗ್ರಹವನ್ನು ಇವತ್ತು ನಾವು ಕರ್ನಾಟಕ ಸರ್ಕಾರಕ್ಕೆ ಇವತ್ತಿನ ದಿವಸ ಆಗ್ರಹ ಮಾಡ್ತಾ ಇದ್ದೀವಿ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕರ್ನಾಟಕ ಪ್ರಾಂತ ರೈತ ಸಂಘದ ಸದಸ್ಯ ಚಳವಳಿ ಮಾಡೋ ಮುಖಾಂತರ ದೋರ್ನಳ್ಳಿ ಗ್ರಾಮದಲ್ಲಿ ಇವತ್ತು ಮೆಂಬರ್ಶಿಪ್ಪನ್ನು ಮಾಡಿವಿ. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಗ್ರಾಮ ಘಟಕವನ್ನು ರಚನೆ ಮಾಡಿ ಗ್ರಾಮ ಘಟಕದ ಮುಖಾಂತರ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಆ ಮನವಿ ಪತ್ರಕ್ಕೆ ಸ್ಪಂದನೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ವಿ. ಜೊತೆಗೆ ಅವರು ಮಾಡದೆ ಹೋದಲ್ಲಿ ಅನಿವಾರ್ಯವಾಗಿ ಇವತ್ತು ದೋರ್ನಳ್ಳಿ ಗ್ರಾಮದ ಯಾದಗಿರಿ ಮತ್ತು ಶಹಾಪುರ ಮುಖ್ಯ ರಸ್ತೆಯ ಮೇಲೆ 12ನೇ ತಾರೀಕು ಹೋರಾಟಕ್ಕೆ ರಸ್ತೆ ರೋಕ್ ಬಂದ್ ಮಾಡುವ ಮುಖಾಂತರ ಚಳವಳಿಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಇವತ್ತು ಕೊಡೋಕ್ಕೆ ಇವತ್ತು ಇಲ್ಲಿ ಮಠದಲ್ಲಿ ನಡೆದಂಥ ಸಭೆ ಸರ್ವಾನುಮತದ ತೀರ್ಮಾನ ಮಾಡಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಊರಲ್ಲಿ ಹೆಚ್ಚಿನ ಪ್ರಚಾರ ಮಾಡಿ ಇವತ್ತು ಮನೆಗೆ ಸಂದೇಶವನ್ನು ಒಯ್ದು ನಮ್ಮ ರೈತರಿಗೆ ಬಂದಿರತಕ್ಕಂಥ ಈಗಾಗಲೇ ಬೆಳೆ ಪರಿಹಾರ ಭಾಳ ಮಂದಿಗೆ ಹಾಕಿಲ್ಲ, ಆ ಬೆಳೆ ಪರಿಹಾರ ಕೂಡ ಸಿಗಬೇಕು. ಜೊತೆಗೆ ಹತ್ತಿ ದಾಣಿ, ತೊಗರಿ ದಾಣಿ ಅತಿ ಕಡಿಮೆ ಆಗಿದೆ. ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಪ್ರತಿ ಕ್ವಿಂಟಲ್ ಹತ್ತಿಗೆ 12,000 ರೂಪಾಯಿ, ತೊಗರಿಗೆ 10,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತ